ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಡಾಕ್ಟರ್ ಪ್ರಶಾಂತ್ ಕೆಬಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪೋಷಕಾಂಶಗಳಿಂದ ಭರಿತವಾದಂಥ ಹಾಗೂ ಅಗಾಧವಾದ ಔಷಧಿ ಗುಣ ಹೊಂದಿರುವಂಥ ನುಗ್ಗೆ ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನುಗ್ಗೆ ಸೊಪ್ಪನ್ನ ಸೈಂಟಿಫಿಕಲಿ ಮೊರಿಂಗಾ ಒಲಿಫೆರಸ್ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಮಿರಾಕಲ್ ಟ್ರೀ, ಅಂದ್ರೆ ಕನ್ನಡದಲ್ಲಿ ಪವಾಡದ ಗಿಡ ಅಂತ. ಈ ರೀತಿ ಈ ಗಿಡವನ್ನ ಸುಮ್ಮನೆ ಕರೆಯಲ್ಲ, ಯಾಕೆಂದ್ರೆ ಈ ಗಿಡದ ಪ್ರತಿಯೊಂದು ಭಾಗದಲ್ಲೂ ಅಂದ್ರೆ ಹೂ ಇರ್ಬೋದು, ಎಲೆ ಇರ್ಬೋದು, ಬೀಜ ಇರ್ಬೋದು, ತೊಗಟೆ ಇರ್ಬೋದು, ಬೇರ್ ಇರ್ಬೋದು, ಇವುಗಳಲ್ಲಿ ಬಯಾಲಜಿಕಲಿ ಆಕ್ಟಿವ್ ಕಾಂಪೌಂಡ್ಸ್ಗಳನ್ನ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಫೈಂಡ್ ಔಟ್ ಮಾಡಿದ್ದಾರೆ. ಇದರಲ್ಲಿ ಆಲ್ಕಲಾಯ್ಡ್ಸ್, ಫ್ಲೇವಿನಾಯ್ಡ್ಸ್, ಗ್ಲೈಕೋಸೈಡ್ಸ್, ಟರ್ಪೈನ್ಸ್ ಈ ರೀತಿಗೆ ಗುಂಪಿಗೆ ಸೇರುವ ಸುಮಾರು 90ಕ್ಕಿಂತ ಅಧಿಕ ಬಯೋ ಆಕ್ಟಿವ್ ಕಾಂಪೌಂಡ್ಸ್ಗಳನ್ನ ಈ ಗಿಡದ ಬೇರೆ ಬೇರೆ ಭಾಗಗಳಿಂದ ಕಂಡುಹಿಡಿದಿದ್ದಾರೆ. ಈ ನುಗ್ಗೆ ಸೊಪ್ಪನ್ನ ನಮ್ಮ ಪೂರ್ವಜರು ಶತಶತಮಾನಗಳಿಂದ ಆಹಾರವಾಗಿ ಮತ್ತು ಅದರ ಔಷಧಿ ಗುಣಕ್ಕಾಗಿ ಆಯುರ್ವೇದ ಇರ್ಬೋದು, ನಾಟಿ ವೈದ್ಯ ಪದ್ಧತಿ ಇರ್ಬೋದು, ಇದರಲ್ಲಿ ಜ್ವರ, ಗಾಯ, ನೋವು, ಹುಣ್ಣು, ಪಿತ್ತ ಜನಾಂಗದ ಕಾಯಿಲೆ, ಉರಿಯೂತ ಈ ರೀತಿ ಹಲವಾರು ಕಾಯಿಲೆಗಳನ್ನು ಗುಣಪಡಿಸೋದಕ್ಕೋಸ್ಕರ ಬಳಸ್ತಾ ಇದ್ರು. ಆದ್ರೆ ಇತ್ತೀಚಿನ ಕೆಲವು ದಶಕಗಳಿಂದ ಈ ನುಗ್ಗೆ ಸೊಪ್ಪನ್ನ ಬಳಸುವ ಪ್ರಮಾಣ ಕಡಿಮೆ ಆಗಿದೆ. ಯಾಕೆಂದ್ರೆ ಇದನ್ನ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಹೆಚ್ಚಾಗಿ ಮಾರಾಟ ಮಾಡಲ್ಲ. ಹಾಗೆ ಇದನ್ನ ಮನೆ ಹಿತ್ತಲಲ್ಲಿ ಬೆಳೆಯೋದಕ್ಕೆ ಜಾಗದ ಕೊರತೆಯಿಂದ ಬಹಳ ಜನ ಇದರ ಪ್ರಯೋಜನದಿಂದ ವಂಚಿತರಾಗ್ತಿದ್ದಾರೆ. ಇನ್ನ ಈ ನುಗ್ಗೆ ಸೊಪ್ಪಿನ ಪೋಷಕಾಂಶಗಳ ಬಗ್ಗೆ ಹೇಳ್ಬೇಕಾದ್ರೆ ಇದು ಅಪಾರವಾದ ಪೋಷಕಾಂಶಗಳನ್ನ ಇದು ಒಳಗೊಂಡಿದೆ. ಅಂದ್ರೆ ಒಂದು 100 ಗ್ರಾಂ ಒಣಗಿಸಿ ಪುಡಿ ಮಾಡಿದ ನುಗ್ಗೆ ಸೊಪ್ಪಿನಲ್ಲಿ ಕಾರ್ಬೋಹೈಡ್ರೇಟ್ಸ್ 41 ಗ್ರಾಮ್ಸ್ ಇರುತ್ತೆ, ಪ್ರೋಟೀನ್ 27 ಗ್ರಾಮ್ಸ್ ಇರುತ್ತೆ, ಫ್ಯಾಟ್ 2 ಗ್ರಾಮ್ಸ್ ಇರುತ್ತೆ, ಫೈಬರ್ 20 ಗ್ರಾಮ್ಸ್ ಇರುತ್ತೆ. ಇನ್ನ ವಿಟಮಿನ್ಸ್ಗಳಲ್ಲಿ ಮುಖ್ಯವಾಗಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ, ವಿಟಮಿನ್ ಇ ಹಾಗೂ ವಿಟಮಿನ್ ಬಿ2 ಮತ್ತು ವಿಟಮಿನ್ ಬಿ3 ಈ ಒಂದು ವಿಟಮಿನ್ಸ್ಗಳು ನುಗ್ಗೆ ಸೊಪ್ಪಲ್ಲಿ ಇರುತ್ತೆ. ಹಾಗೆ ಮಿನರಲ್ಸ್ಗಳ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ಕ್ಯಾಲ್ಸಿಯಂ 2000 mg ಇರುತ್ತೆ, ಹಾಗೆ ಐರನ್ 28 ಮಿಲಿಗ್ರಾಮ್ ಇರುತ್ತೆ ಮತ್ತು ಮೆಗ್ನೀಷಿಯಂ 400 ಮಿಲಿಗ್ರಾಮ್ ಇರುತ್ತೆ, ಪೊಟ್ಯಾಷಿಯಂ 1500 ಮಿಲಿಗ್ರಾಮ್ ಇರುತ್ತೆ, ಹಾಗೆ ಜಿಂಕು 3 ಮಿಲಿಗ್ರಾಮ್ ಇರುತ್ತೆ. ಇದನ್ನ ಸಿಂಪಲ್ ಆಗಿ ನಿಮಗೆ ಅರ್ಥವಾಗುವಂತ ಹೇಳ್ಬೇಕಾದ್ರೆ, ಈಗ ಒಣಗಿಸಿ ಪುಡಿ ಮಾಡಿದ ನುಗ್ಗೆ ಸೊಪ್ಪಲ್ಲಿ ಇರುವಂತ ಪ್ರೋಟೀನ್ ಮೊಟ್ಟೆಯಲ್ಲಿ ಇರುವಂತ ಪ್ರೋಟೀನ್ ಗಿಂತ 2ರಷ್ಟು ಇರುತ್ತೆ ಮತ್ತು ಎಲ್ಲಾ ಎಸೆನ್ಷಿಯಲ್ ಅಮೈನೋ ಆಸಿಡ್ ಇದರಲ್ಲಿ ಇರುತ್ತೆ. ಹಾಗಾಗಿ ಇದೊಂದು ಕಂಪ್ಲೀಟ್ ಪ್ರೋಟೀನ್ ಇರುವಂತ ಆಹಾರ ಅಂತಾನೆ ಹೇಳ್ಬೋದು. ಇನ್ನು ಹಾಲಿಗಿಂತ ಇದರಲ್ಲಿ 18 ಪಟ್ಟು ಕ್ಯಾಲ್ಸಿಯಂ ಇರುತ್ತೆ, ಪಾಲಕ್ ಸೊಪ್ಪಿಗಿಂತ 10 ಪಟ್ಟು ಐರನ್ ಅಂಶ ಇರುತ್ತೆ, ಬಾಳೆಹಣ್ಣಿಗಿಂತ 4 ಪಟ್ಟು ಪೊಟ್ಯಾಷಿಯಂ ಇದರಲ್ಲಿರುತ್ತೆ, ಹಾಗೆ ಓಟ್ಸ್ಗಿಂತ 2 ಪಟ್ಟು ಫೈಬರ್ ಇದರಲ್ಲಿರುತ್ತೆ, ಕ್ಯಾರೆಟ್ನಲ್ಲಿ ಇರುವಷ್ಟು ವಿಟಮಿನ್ ಎ ಇದರಲ್ಲಿರುತ್ತೆ, ಬಾದಾಮಿಯಲ್ಲಿ ಇರುವಷ್ಟು ಮೆಗ್ನೀಷಿಯಂ ಇದರಲ್ಲಿರುತ್ತೆ. ಸೊ ಹಸಿ ಎಲೆಗಳಲ್ಲಿ ಇರುವಂತಹ ವಿಟಮಿನ್ ಸಿ ಕಿತ್ತಳೆ ಹಣ್ಣಿಗಿಂತ 2 ಪಟ್ಟು ಇರುತ್ತೆ, ಇದು ಹಸಿ ಎಲೆಯಲ್ಲಿ. ಇದಿಷ್ಟೇ ಅಲ್ಲ, ವಿಟಮಿನ್ ಬಿ2, ವಿಟಮಿನ್ ಇ, ವಿಟಮಿನ್ ಕೆ ಇವುಗಳು ಸಹ ನಮ್ಮ ರಿಕ್ವೈರ್ಡ್ ಡೈಲಿ ಅಲೋಯನ್ಸ್ ಅಂದ್ರೆ ದೈನಂದಿನ ಅವಶ್ಯಕತೆಗಿಂತ ಇದು 5ರಿಂದ 10 ಪಟ್ಟಷ್ಟು ಜಾಸ್ತಿ ಈ ಸೊಪ್ಪಲ್ಲಿದೆ. ಹಾಗಾಗಿ ಇದನ್ನ ಸೂಪರ್ ಫುಡ್ ಅಂತಾನು ಕರೀತಾರೆ. ಈಗ ಹೇಳಿರೋ ನ್ಯೂಟ್ರಿಷನ್ ವ್ಯಾಲ್ಯೂ, ನಾನು ಹೇಳ್ತಿರೋ ನ್ಯೂಟ್ರಿಷನ್ ವ್ಯಾಲ್ಯೂ ಒಣಗಿಸಿ ಪುಡಿ ಮಾಡಿದ ನುಗ್ಗೆ ಸೊಪ್ಪಿನ ಬಗ್ಗೆ ಮಾತ್ರ. ಹಸಿ ಎಲೆಗಳಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳು ಸ್ವಲ್ಪ ಕಡಿಮೆ ಇರುತ್ತೆ, ಯಾಕೆಂದ್ರೆ ಅದರಲ್ಲಿ ಮಾಯಿಶ್ಚರ್ ಅಂದ್ರೆ ತೇವಾಂಶ ಇರುತ್ತೆ. ಆದ್ರೆ ವಿಟಮಿನ್ ಸಿ ಮಾತ್ರ ಫ್ರೆಶ್ ಎಲೆಗಳಲ್ಲೇ ಅಂದ್ರೆ ಹಸಿ ಎಲೆಗಳಲ್ಲೇ ಜಾಸ್ತಿ ಇರುತ್ತೆ. ಹಾಗಾದ್ರೆ ಈ ನುಗ್ಗೆ ಸೊಪ್ಪನ್ನ ಆಹಾರವಾಗಿ ತೆಗೆದುಕೊಂಡ್ರೆ ನಮ್ಮ ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ನೋಡಿದ್ರೆ, ಮೊದಲನೆಯದಾಗಿ ಇದು ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಸಮಸ್ಯೆಗೆ ಇದೊಂದು ರಾಮಬಾಣ ಅಂತ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿರುವಷ್ಟು ಐರನ್ ಕಂಟೆಂಟ್ ಬೇರೆ ಯಾವ ಆಹಾರದಲ್ಲಿ, ಹಾಗಾಗಿ ಐರನ್ ಟ್ಯಾಬ್ಲೆಟ್ ಇರ್ಬೋದು, ಸಿರಪ್ ಇರ್ಬೋದು, ಇದರ ಪರ್ಯಾಯವಾಗಿ ಇದನ್ನ ನಾವು ಸೇವಿಸುವಷ್ಟು ಐರನ್ ಇದರಲ್ಲಿರುತ್ತೆ. ಇನ್ನ ಇದು ಡಯಾಬಿಟಿಸ್ ನ ಕಂಟ್ರೋಲ್ ಮಾಡುತ್ತೆ, ಯಾಕೆಂದ್ರೆ ಈ ನುಗ್ಗೆ ಸೊಪ್ಪಲ್ಲಿ ಐಸೋಥಯೋಸೈನೇಟ್ಸ್ ಎಂಬ ಅಂಶ ಇದೆ. ಯಾಕೆಂದ್ರೆ ಇದು ಇನ್ಸುಲಿನ್ ನ ಸೆನ್ಸಿಟಿವ್ ನ ಹೆಚ್ಚಿಸುತ್ತೆ ಮತ್ತೆ ನಮ್ಮ ರಕ್ತದ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಇನ್ನು ಆಸ್ಟಿಯೋಪೊರೋಸಿಸ್ ಸಮಸ್ಯೆಗೆ ಸಮ ಇದು ಬಹಳ ಸಹಾಯ ಮಾಡುತ್ತೆ, ಯಾಕೆಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ, ಹಾಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ವಿಟಮಿನ್ ಕೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ನಮ್ಮ ಆರೋಗ್ಯಕ್ಕೆ ಬಹಳ ಅವಶ್ಯಕ. ಇನ್ನ ಲಿವರ್ ಸಮಸ್ಯೆಗೂ ಸಹ ಇದು ತುಂಬಾ ಎಫೆಕ್ಟಿವ್ ಆಗಿದೆ, ಯಾಕೆಂದ್ರೆ ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಪಾಲಿಫಿನಾಯ್ಡ್ಸ್, ಫ್ಲೇವಿನಾಯ್ಡ್ಸ್ ಇವು
ಫ್ಯಾಟಿ ಲಿವರ್ ಇರ್ಬೋದು, ನಮ್ಮ ಹೆಪಟೈಟಿಸ್ ಇರ್ಬೋದು, ಸಿರೋಸಿಸ್ ಇರ್ಬೋದು, ಈ ಸಮಸ್ಯೆಗಳನ್ನ ಗುಣಪಡಿಸೋದಕ್ಕೆ ಇದು ಬಹಳ ನಮಗೆ ಸಹಕಾರಿಯಾಗಿದೆ. ಇದರಲ್ಲಿ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುವಂತ ಅಂಶ ಇದೆ. ಹಾಗಾಗಿ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಸಹ ಬಹಳ ಒಳ್ಳೆಯದು. ಮತ್ತೆ ಇನ್ನ ಬ್ಲಡ್ ಪ್ರೆಷರ್ ನ ಹತೋಟಿಗೆ ತರುತ್ತೆ. ಯಾಕಂದ್ರೆ ಇದರಲ್ಲಿ ಸಿ ನೈಟ್ರೈಲ್, ಥಯೋಕಾರ್ಬಮೇಟ್ ಮತ್ತು ಐಸೋಥಯಾಸೈನೇಟ್ ಅನ್ನೋ ಅಂಶ ಇದೆ. ಹಾಗೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಡೈಯೂರಿಟಿಕ್ ಆಗಿ ಕೆಲಸ ಮಾಡಿ ನಮ್ಮ BP ಅನ್ನ ಇದು ಹತೋಟಿಗೆ ತರುತ್ತೆ. ಇನ್ನು ಗ್ಯಾಸ್ಟ್ರೈಟಿಸ್ ಇರ್ಬೋದು, ಮತ್ತೆ ಅಲ್ಸರ್ ಇರ್ಬೋದು, ಈ ಸಮಸ್ಯೆನ ಗುಣಪಡಿಸೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಮತ್ತೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಇದು ಬಹಳ ಉಪಯುಕ್ತವಾಗಿದೆ. ಯಾಕೆಂದ್ರೆ ಇದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಇ ಇದೆ ಮತ್ತು ಜಿಂಕ್ ಇದೆ. ಇನ್ನು ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದ್ರಲ್ಲೂ ಇದು ನ್ಯಾಚುರಲ್ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡೋದ್ರಿಂದ ಇದು ನಮ್ಮ ಇನ್ಫೆಕ್ಷನ್ ನ ಕಂಟ್ರೋಲ್ ಮಾಡುತ್ತೆ. ಇಷ್ಟೇ ಅಲ್ಲ, ಹಲವಾರು ಆಂಟಿ ಇನ್ಫ್ಲಮೇಟರಿ ಅಂಶ ಇದರಲ್ಲಿದೆ. ಹಾಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ಲೈಕ್ ಕೆಂಫೆರಾಲ್, ಕ್ವೆರ್ಸೆಟಿನ್, ಕ್ಲೋರೋಜೆನಿಕ್. ಈ ರೀತಿ ಇರೋದ್ರಿಂದ ಇದು ನಮ್ಮ ದೀರ್ಘಕಾಲದ ಕಾಯಿಲೆಗಳಾದ ಆರ್ಥರೈಟಿಸ್, ಅಲ್ಸರೇಟಿವ್ ಕೊಲೈಟಿಸ್, ರುಮೆಟೈಡ್ ಆರ್ಥರೈಟಿಸ್, ಫ್ಯಾಟಿ ಲಿವರ್, ಪಾರ್ಕಿನ್ಸೋನಿಸಮ್, ಈ ರೀತಿ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಈ ರೀತಿ ಪೋಷಕಾಂಶಗಳು ಹಾಗೂ ಆರೋಗ್ಯ ಲಾಭಗಳಿರೋದ್ರಿಂದ ಇದನ್ನ ಸೂಪರ್ ಫುಡ್ ಅಂತಾನೆ ಕರೀತಾರೆ. ಇದರ ಹಸಿ ಎಲೆಗಳನ್ನ ಸೇವಿಸೋದು ಉತ್ತಮ. ಆದ್ರೆ ಅದು ಸಿಗದಿದ್ದ ಸಂದರ್ಭದಲ್ಲಿ ಮಾತ್ರ ಈ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಏರ್ ಟೈಟ್ ಜಾರ್ಲಿಟ್ಟು ಇದನ್ನ ಬಳಸಬಹುದು. ಒಣಗಿಸ ಎಲೆಗಿಂತ ಹಸಿ ಎಲೆಗಳು ಪೋಷಕಾಂಶಗಳು ಕಡಿಮೆ ಇದ್ರೂ ಸಹ ಹಸಿ ಎಲೆಗಳಲ್ಲಿ ಉತ್ತಮ. ಯಾಕೆಂದ್ರೆ ಇದನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವಾಗಿ ಸೇವಿಸಬಹುದು. ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನ ಬಳಸೋದು ಅವಾಯ್ಡ್ ಮಾಡಬೇಕು. ಇದನ್ನ ಬಳಸುವ ವಿಧಾನ ಹೇಗೆಂದ್ರೆ, ಇದನ್ನ ಸಾಂಬಾರ್ ಮಾಡ್ಬೋದು, ಪಲ್ಯ ಮಾಡ್ಬೋದು, ಇನ್ನು ಇದರ ಪುಡಿಯನ್ನ ಮೊಸರಿಗೆ ಹಾಕೊಂಡು ಸೇವಿಸ್ಬೋದು, ಮಜ್ಜಿಗೆಗೆ ಹಾಕೊಂಡು ಕುಡಿಬಹುದು, ಸೂಪ್ ಮಾಡ್ಬೋದು, ನೀರಿಗೆ ಹಾಕೊಂಡು ಕುಡಿಬಹುದು. ಹಾಗೆ ಇದ್ರ ಜೊತೆ ನೀವು ಕರಿಬೇವಿನ ಸೊಪ್ಪಿನ ಪುಡಿ, ಸ್ವಲ್ಪ ಮೆಂತೆ, ಒಂದು ಚಿಟಿಕೆ ಜೀರಿಗೆ ಸಹ ಈ ಪುಡಿಗೆ ಸೇರಿಸೋದ್ರಿಂದ ಇದು ನಿಮಗಿನ್ನೂ ಡಬಲ್ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ಆದ್ರಿಂದ ಎಲ್ಲರೂ ಈ ನುಗ್ಗೆ ಸೊಪ್ಪನ್ನ ತಮ್ಮ ದೈನಂದಿನ ಆಹಾರ ಭಾಗವಾಗಿ ಮಾಡ್ಕೊಂಡಾಗ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬಹುದು ಹಾಗೂ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಪ್ರಿಯ ವೀಕ್ಷಕರೇ, ಇದೇ ರೀತಿಯ ಅನೇಕ ಆರೋಗ್ಯ ವಿಷಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ನಿಮಗೆ ಸರಳವಾಗಿ ಅರ್ಥವಾಗುವಂತೆ ತಿಳಿಸೋದಕ್ಕಾಗಿ ಈ ಯೂಟ್ಯೂಬ್ ಚಾನೆಲ್ನ ಮಾಡಿದ್ದೀನಿ. ಈ ವಿಚಾರವನ್ನು ಬಹಳಷ್ಟು ಜನಗಳಿಗೆ ತಲುಪೋದಕ್ಕೋಸ್ಕರ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಅತಿ ಮುಖ್ಯ. ಆದ್ರಿಂದ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ.